ಈ ಆಯೋಗ ಏನರೆ ಜಾರಿಗೆ ಬಂದ್ರ ಫೇಕ್ ನ್ಯೂಸ್ ಕೋಮು ಗಲಭೆ ಸೃಷ್ಟಿ ಮಾಡುವಂತ ಪೋಸ್ಟ್ಗಳಿಗೆ ಕಡಿವಾಣ ಬೀಳೋದೈತಿ. ಫ್ಯಾಕ್ಟ್ ಚೆಕ್ ಕಮಿಟಿಗೆ ಮೊಹಮ್ಮದ್ ಜುಬೇರ್ ಅವ್ರನ್ನ ಹೆಡ್ ಆಗಿ ನೇಮಿಸಿದ್ರು ನಮ್ಮ ಕರ್ನಾಟಕ ಸರ್ಕಾರದವರು. ಈಗ ನೋಡಿದ್ರ ಅದೇ ಹೆಡ್ ಮೊಹಮ್ಮದ್ ಜುಬೇರ್ ಅವ್ರನ್ನ ಅರೆಸ್ಟ್ ಮಾಡ್ರಿ ಅಂತ ಸೋಷಿಯಲ್ ಮೀಡಿಯಾ ತುಂಬಿ ಹೋಗೈತಿ. ಅಂತಂದ್ ಏನ್ ಮಾಡಿದ್ರು ಮೊಹಮ್ಮದ್ ಜುಬೇರ್ ಅವರು ಅಂತ ನೋಡಿದ್ರ ಒಂದು ಸಮುದಾಯದವ್ರಿಗೆ ಇವ್ರ ಪೋಸ್ಟ್ ಇಂದ ನೋವಾಗೈತಿ. ಯಾರು ಫ್ಯಾಕ್ಟ್ ಚೆಕ್ ಮಾಡಿ ಸೋಷಿಯಲ್ ಮೀಡಿಯಾನ ಸರಿ ಮಾಡ್ಬೇಕಿತ್ತೋ ಅವರಿಂದ ಸೋಷಿಯಲ್ ಮೀಡಿಯಾದಾಗ ಜಗಳ ಚಾಲು ಆಗ್ಯಾವ. ನಮಸ್ಕಾರ ರೀ. ನಮ್ಮ ಕರ್ನಾಟಕ ಸರ್ಕಾರ ಸಾಮಾಜಿಕ ಜಾಲ ನಿಯಂತ್ರಣ ಆಯೋಗವನ್ನ ರಚನೆ ಮಾಡೋದೈತಂತ್ರಿ. ಇದು ಯಾಕಪ್ಪ ಅಂತಂದ್ರ ನಮ್ಮ ಸಾಮಾಜಿಕ ಜಾಲತಾಣದಾಗ ಈಗ ಹೆಂಗ್ ಆಗ್ಬಿಟ್ಟೈತಂದ್ರ ಫೇಕ್ ನ್ಯೂಸ್ಗಳ ಹಾವಳಿ ಹೆಚ್ಚಾಗೈತಿ. ಕೋಮು ದ್ವೇಷ ಹಂಚುವಂಥ ಪೋಸ್ಟ್ಗಳು ಅಥವಾ ಸ್ಪೀಚ್ಗಳು ಬೇಕಾಬಿಟ್ಟಿ ಏನು ಬೇಕಾದರೂ ಬರ್ಕೊಂತಾರ. ಹೆಣ್ಮಕ್ಳ ಬಗ್ಗೆನೂ ಕೆಟ್ಟದಾಗಿ ಕಮೆಂಟ್ಸ್ ಇರ್ತಾವ, ಕೆಟ್ಟದಾಗಿ ಪೋಸ್ಟ್ಗಳಿರ್ತಾವ. ಯಾವುದೋ ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಇರ್ತೈತಿ. ಧಾರ್ಮಿಕ ಭಾವನೆಗಳಿಗೆ ಧಕ್ಕಿ ತರುವಂಥ ಪೋಸ್ಟ್ಗಳಿರ್ತಾವ. ಅಥವಾ ಮಕ್ಕಳ ಬಗ್ಗೆ, ಜಾತಿ ಬಗ್ಗೆ ನಿಂದನೆ ಮಾಡುವಂಥವಿರ್ತಾವ. ಅಂಗವಿಕಲರ ಬಗ್ಗೆ ಯಾವುದೇ ರೀತಿ ಯಾರಿಗೆ ಹರ್ಟ್ ಆಗುವಂಥ ಪೋಸ್ಟ್ಗಳು ಇದ್ದು ಅಂದ್ರೆ ಅವುಗಳನ್ನ ಫೈಂಡ್ ಔಟ್ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸನ ಈ ಆಯೋಗ ಮಾಡೋದೈತಿ. ಅದನ್ನ ತಡೆಗಟ್ಟಬೇಕು ಅನ್ನೋ ಕಾರಣದಿಂದಾಗಿನ ಸಾಮಾಜಿಕ ಜಾಲ ನಿಯಂತ್ರಣ ಆಯೋಗವನ್ನ ರಚನೆ ಮಾಡಾಕತ್ತಾರಂತ. ಈ ಒಂದು ಆಯೋಗ ರಚನೆ ಆದ ಮೇಲೆ ಪೋಸ್ಟ್ಗಳು ಅವ್ರ ಕಣ್ಣಿಗೆ ಬಿದ್ದು ಅದು ಕೋಮು ದ್ವೇಷ ಅಥವಾ ಈ ಲಿಸ್ಟ್ ಮಾಡಿರೋದ್ರೊಳಗೆ ಯಾವುದೋ ರೀತಿ ಒಂದು ಹಾನಿಯನ್ನು ಉಂಟು ಮಾಡೋದು, ಭಾವನೆಗಳಿಗೆ ಧಕ್ಕೆ ತರುವಂಥ ಪೋಸ್ಟ್ ಇತ್ತು ಅಂದ್ರೆ 1 ವರ್ಷದಿಂದ 7 ವರ್ಷದವರೆಗೂ ಜೈಲು ಶಿಕ್ಷೆ, ಸರಿಸುಮಾರು ಮ್ಯಾಕ್ಸಿಮಮ್ 10 ಲಕ್ಷದಷ್ಟು ಫೈನ್ ಹಾಕ್ತಾರ. ನಾನ್ ವೇಲೇಬಲ್ ಅಫೆನ್ಸ್ ಅಂತ ಹೇಳ್ಯಾರ. ಈ ಅಪರಾಧಕ್ಕೆ ಶಿಕ್ಷೆ ಕೊಡಕ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ರಚನೆ ಮಾಡ್ತಾರಂತ. ಇಷ್ಟೆಲ್ಲ ಕ್ರಮಗಳನ್ನ ತಗೊಂಡು ಈ ಆಯೋಗ ರೆಡಿ ಆಗತೈತಿ. ಇನ್ನು ಸಿದ್ದರಾಮಯ್ಯ ಸಾಹೇಬ್ರ ಗೌರ್ಮೆಂಟ್ ಮಲಗಾಲಿಟ್ಟೇನು ಕರ್ನಾಟಕದಾಗ ತಮ್ಮ ರಾಜಕೀಯ ಆಡಳಿತವನ್ನ ಪ್ರಾರಂಭ ಮಾಡ್ತಲ್ಲ, ಆವಾಗನ ಇವರು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ರಚನೆ ಮಾಡಿದ್ರು. ಆ ಕಮಿಟಿಗೆ ಉತ್ತರ ಪ್ರದೇಶದಿಂದ ಮೊಹಮ್ಮದ್ ಜುಬೇರ್ ಅನ್ನೋಂಥವ್ರನ್ನ ಕರ್ಕೊಂಡು ಬಂದು ಹೆಡ್ ಮಾಡಿದ್ರು. ಅಂದ್ರೆ ಸಾಮಾಜಿಕ ಜಾಲತಾಣದಾಗ ಫೇಕ್ ನ್ಯೂಸ್ಗಳು ಹರಡಿದ್ರ ಅದ್ರ ಮೇಲೆ ಗಮನ ಕೊಟ್ಟು ಸರ್ಕಾರದ ಕಣ್ಣಿಗೆ ತರಬೇಕು ಅನ್ನುವಂಥದ್ದು. ಈ ಮೊಹಮ್ಮದ್ ಜುಬೇರ್ ಅನ್ನೋರು ಫ್ಯಾಕ್ಟ್ ಚೆಕ್ ಕಮಿಟಿಯ ಒಬ್ಬ ಹೆಡ್ ಅಂತ ಹೇಳ್ಬೋದು. ಇವ್ರು ಅದನ್ನ ನಿಭಾಯಿಸ್ತಿದ್ರು. ಇವ್ರ ಕೈಯಾಗ ಕೆಲಸ ಬೇರೆಯವ್ರು ಮಾಡ್ತಿದ್ರು, ಇವ್ರ ಗಮನಕ್ಕೂ ತರ್ತಿದ್ರು. ಯಾಕಂದ್ರೆ ಇವರು ಬಹಳ ಪರಿಣಿತಿ ಹೊಂದಿದವರು, ಪ್ರಗತಿಪರರು, ಲಿಬರಲ್ ಮನುಷ್ಯ. ಹಿಂಗಾಗಿನ ಇವ್ರನ್ನ ಕರ್ಕೊಂಡು ಬಂದು ಹೆಡ್ ಮಾಡಿದ್ರು. ಇವ್ರನ್ನೇನು ಸರ್ಕಾರ ಕರ್ಕೊಂಡು ಬಂತಲ್ರಿ ಹೆಡ್ ಆಗಿ ಮಾಡ್ತಲ್ಲ ಫ್ಯಾಕ್ಟ್ ಚೆಕ್ ಮಾಡಕ, ಇವ್ರ ಮೇಲನ ಸಾಮಾಜಿಕ ಜಾಲತಾಣದಾಗ ಒಂದು ಕ್ಯಾಂಪೇನ್ ನಡೆದೈತಿ. ಅರೆಸ್ಟ್ ಮೊಹಮ್ಮದ್ ಜುಬೇರ್ ಅಂತ ಹೇಳಿ ಒಂದು ಕ್ಯಾಂಪೇನ ಚಾಲು ಆಗ್ಬಿಟ್ಟೈತಿ. ಟ್ವಿಟರ್ ಅಕೌಂಟ್ನಾಗ ಒಂದ್ರ ಜೊತೆ ಒಂದು ಭಾಳ ನೂರಾರು ಪ್ರಮಾಣದಾಗ ಅರೆಸ್ಟ್ ಜುಬೇರ್ ಅಂತ ಹೇಳಕತ್ತಾರ. ಯಾಕಪ್ಪ ನಮ್ಮ ಕಾಂಗ್ರೆಸ್ ಕರ್ನಾಟಕದವ್ರು ನೋಡಿದ್ರೆ ಇವ್ರನ್ನ ಇಂಥ ಫ್ಯಾಕ್ಟ್ ಚೆಕ್ ಮಾಡಿ ಫೇಕ್ ನ್ಯೂಸ್ಗಳನ್ನ ಗಮನಕ್ಕೆ ತಗೊಂಬರ್ರಿ ಅಂತ ಹೆಡ್ ಮಾಡ್ಯಾರ. ಟ್ವಿಟರ್ ಒಳಗೆ ನೋಡಿದ್ರೆ ಇವ್ರನ್ನ ಅರೆಸ್ಟ್ ಮಾಡ್ರಿ ಅನ್ನಕತ್ತಾರ. ಏನಿರಬಹುದು? ಯಾಕಪ್ಪ ಅಂತಂದ್ರೆ ಇವರು ಒಂದು ಪೋಸ್ಟ್ ಮಾಡಿದ್ರು 2018ರಾಗ. ಅದು ಒಂದು ಸಮುದಾಯದವರ ಭಾವನೆಗಳಿಗೆ ಧಕ್ಕೆ ತಂದೈತಿ. ಹಿಂಗಾಗಿನ ಇವ್ರನ್ನ ಅರೆಸ್ಟ್ ಮಾಡ್ರಿ ಅಂತ ಆಂದೋಲನ ನಡ್ಸಾಕತ್ತಾರ. ಇದೆಲ್ಲ ಚಾಲು ಆಗಿದ್ದು ಎಲ್ಲಿ ಗೊತ್ತೈತೇನ್ರಿ? ಅಡ್ವೊಕೇಟ್ ಅಶುತೋಷ್ ಅನ್ನೋರು ಒಂದು ಟ್ವೀಟ್ ಮಾಡೋದು. ಮೊಹಮ್ಮದ್ ಜುಬೇರ್ ಅವರು 2018ರಾಗ ಒಂದು ಪೋಸ್ಟ್ ಮಾಡ್ಯಾರ. ಆ ಪೋಸ್ಟ್ ಒಳಗ ಚಾಣಕ್ಯನ ಒಂದು ಕಾರ್ಟೂನ್ ಐತಿ. ಚಾಣಕ್ಯನ ಜುಟ್ಟನ ಕತ್ರಿಯಿಂದ DKS ಅನ್ನೋ ಕೈ ಕಟ್ ಮಾಡತ್ತೆ. ಸನಾತನ ಧರ್ಮ, ಸಂಸ್ಕೃತಿ ಇದೆಲ್ಲಕ್ಕೂ ಧಕ್ಕೆ ತರುವಂಥದ್ದು. ಚಾಣಕ್ಯನಿಗೆ ನಮ್ಮ ಸಂಸ್ಕೃತಿಯೊಳಗ ಒಂದು ದೊಡ್ಡ ಪ್ಲೇಸ್ ಐತಿ. ಇವರು ಹೆಂಗಪ್ಪ ಇಷ್ಟೊಂದು ಬೇಕಾಬಿಟ್ಟಿ ಪೋಸ್ಟ್ ಮಾಡಿದ್ರು ಅಂತ ಇವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಟ್ವೀಟ್ ಮಾಡ್ಕೊಂಡ್ರು. ಆ ಟ್ವೀಟ್ ಕೆಳಗೆ ನಾವು ನೋಡಿದಾಗ ಅಲ್ಲಿ ಇವ್ರು ಏನಕ್ಕೆ ಟ್ವೀಟ್ ಮಾಡಿದ್ರು ಅನ್ನೋದು ರಿವೀಲ್ ಆಗ್ತೈತಿ. ಲಾವಣ್ಯ ಅನ್ನೋ ಒಂದು ಟ್ವಿಟರ್ ಹ್ಯಾಂಡಲ್ ಪೋಸ್ಟ್ ಮಾಡ್ಕೊಂಡೈತಿ. ಕರ್ನಾಟಕ ಸರ್ಕಾರ ಈಗ ನಾ ಏನು ಹೇಳಿದ್ನಲ್ರಿ, ಸಾಮಾಜಿಕ ಜಾಲ ನಿಯಂತ್ರಣ ಆಯೋಗ ತರೋದೈತಿ, ಶಿಕ್ಷೆ ಐತಿ, ಇದೆಲ್ಲ ಕಾನೂನು ಐತಿ ಅಂತೆಲ್ಲ ಆ ಒಂದು ಪೇಪರ್ ಕ್ಲಿಪ್ಪಿಂಗ್ನ ಟ್ವೀಟ್ ಮಾಡ್ಕೊಂಡಾರ. ಗುಡ್ ವರ್ಕ್ ಅಂತ ಹಾಕೊಂಡಾರ. ಹೌದು, ಮಹಿಳೆಯರಿಗೆ
ಮಹಿಳೆಯರ ಮೇಲೆ ಏನಾರೇ ಈ ಥರದ್ದು ಅಬ್ಯೂಸ್ ಆಗುವಂಥ ಪೋಸ್ಟ್ಗಳಿದ್ದು ಅಥವಾ ಮಹಿಳೆಯರ ಭಾವನೆಗಳಿಗೆ ಧಕ್ಕೆ ತರುವಂಥ ಪೋಸ್ಟ್ಗಳಿದ್ರೆ ಡಿಲೀಟ್ ಆಗ್ತಾವಲ್ಲ ಅನ್ನೋ ಖುಷಿಗೆ ಅವ್ರು ಹಂಚ್ಕೊಂಡಾರ. ಅದ್ರ ಮೇಲೆ ಆ ಪೋಸ್ಟ್ನ ಟ್ಯಾಗ್ ಮಾಡಿ ಜೈಕುಮಾರ್ ಅನ್ನೋರು ಇದರ ಅಂಡರ್ ಒಳಗೆ ನಮ್ಮ ಮೊಹಮ್ಮದ್ ಜುಬೇರ್ ಅವ್ರನ್ನ ಅರೆಸ್ಟ್ ಮಾಡಬಹುದು ಅನ್ನೋ ರೀತಿ ಟ್ಯಾಗ್ ಮಾಡಿಕೊಂಡು ಟ್ವೀಟ್ ಮಾಡಿದ್ರು. ಇಷ್ಟಾದ್ಮೇಲೆ ಚಾಲು ಆಯ್ತು ನೋಡ್ರಿ ಅರೆಸ್ಟ್ ಜುಬೇರ್ ಅಂತ ಹೇಳಿ. ಅದಕ್ಕೇನೆ ಹಿಂಗೆ ಪೋಸ್ಟ್ ಮಾಡಿ ಬ್ರಾಹ್ಮಣರ ಭಾವನೆಗಳಿಗೆ ಧಕ್ಕೆ ತಂದು ಸನಾತನ ಧರ್ಮಕ್ಕೆ ಧಕ್ಕೆ ತಂದು ಅವರ ಭಾವನೆಗಳ ಜೊತೆ ಆಟ ಆಡಕತ್ತಾರ ಅಂತ ಈ ಕ್ಯಾಂಪೇನ್ ಚಾಲು ಆಯ್ತು. ಅದಷ್ಟಲ್ರಿ, ಮೊಹಮ್ಮದ್ ಜುಬೇರ್ ಅವರು ಹಿಂದೆಲ್ಲ ಭಾಳಷ್ಟು ಹಿಂಗೆ ಸನಾತನ ಧರ್ಮ ಹಿಂದೂ ಧರ್ಮದ ಜನರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡ್ಯಾರ. ಇವ್ರಿಗೆ ಒಂದ್ಸಲನಾದರೂ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಬೇಕು ಅಂತ ಮಂದಿ ಕೂಗಾಕತ್ತಾರ. ಅದಷ್ಟೇ ಅಲ್ರಿ, ಮೊಹಮ್ಮದ್ ಜುಬೇರ್ ಅವರು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಾರ. 2018 ಯಾರೋ ಕಾರ್ಟೂನಿಸ್ಟ್ ಮಾಡಿರುವಂಥ ಈ ಪೋಸ್ಟ್ನ ಶೇರ್ ಮಾಡ್ಕೊಂಡಿನಿ. ನನಗೆ ಯಾರಿಗೆ ಹರ್ಟ್ ಮಾಡಬೇಕು, ಯಾರ್ದ ಭಾವನೆಗೆ ಧಕ್ಕೆ ತರಬೇಕು ಅನ್ನೋ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ. ನಾನು ಸುಮ್ಮ ಪೋಸ್ಟ್ ಮಾಡಿದ್ದೆ, ಹಂಚ್ಕೊಂಡಿದ್ದೆ. ಕಲಾವಿದನ ಒಂದು ಕಲೆಗೆ ಗೌರವ ಕೊಡೋ ರೀತಿಯೊಳಗೆ ಹಂಚ್ಕೊಂಡಿದ್ದೆ. ಆದರೆ ಇದನ್ನ ರೀಪೋಸ್ಟ್ ಮಾಡಿ ಯಾರೆಲ್ಲ ಕೋಮು ದ್ವೇಷ ಮಾಡುವಂಥ ಕೆಲಸ ನಡೆಸ್ಯಾರಲ್ಲ ಅವ್ರ ತಲೆಯಾಗಿರೋದು ಬರೀ ಕೋಮು ಸಂಘರ್ಷ ಹುಟ್ಟು ಹಾಕಬೇಕನ್ನೋದು ಅಂತ ಮತ್ತು ಒಂದು ಪೇಜ್ ಗಂಟ್ಲೆ ಬರೆದು ಟ್ವಿಟರ್ ಒಳಗೆ ಪೋಸ್ಟ್ ಮಾಡ್ಕೊಂಡಾರ. ಇದಕ್ಕೂ ಮಂದಿ ಅಂತಾರ ಇವರೇ ಕೋಮು ದ್ವೇಷ ಹಂಚೋ ಅಂತ ಪೋಸ್ಟ್ ಮಾಡ್ಯಾರು, ಚಾಣಕ್ಯನಿಗೆ ಅವಮಾನ ಮಾಡ್ಯಾರು, ಒಂದು ಸಮುದಾಯದವರ ಭಾವನೆಗಳಿಗೆ ಧಕ್ಕೆ ತಂದರು, ಈಗ ಉಲ್ಟಾ ಹೊಡೆದು ಮಾತಾಡ್ತಾರು. ಜುಬೇರ್ ಅವರ ನಿಮ್ಮಾಟ ಭಾಳ ದಿನ ನಡೆಯಂಗಿಲ್ಲ. ಕರ್ನಾಟಕ ಸರ್ಕಾರ ಫ್ಯಾಕ್ಟ್ ಚೆಕ್ ಕಮಿಟಿ ಹೆಡ್ ಅಂತ ನಿಮ್ನ ಮಾಡೈತಿ. ಈಗ ನೋಡಿದ್ರೆ ಆಯೋಗ ರಚನೆ ಮಾಡತೈತಿ. ಆ ಆಯೋಗದಾಗ ಮೊದಲನೇ ಕೇಸ್ ನಿಮ್ದ ಆಗಲಿ, ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅನ್ನಕತ್ತಾರ. ಒಂದು ವೇಳೆ ಯಾರೂ ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಸರ್ಕಾರನ ಸೋಮೋಟೋ ಕೇಸ್ ಹಾಕೊಂಡು ಇವ್ರ ವಿರುದ್ಧ ಕ್ರಮ ತಗೊಳ್ಳಿ. ಯಾಕಂದ್ರೆ ಸರ್ಕಾರದ ಮೇಲೆ ನಂಬಿಕೆ ಐತಿ. ಇಂಥದ್ದು ಒಂದು ಕಾನೂನು ತರಕ್ಕೆ ಹೊಂಟೈತಿ. ಜುಬೇರ್ ಅವ್ರು ಮಾಡಿರುವಂಥ ಒಂದು ಪೋಸ್ಟು ಒಂದು ಸಮುದಾಯದವರ ಭಾವನೆಗಳಿಗೆ ಧಕ್ಕೆ ತರ್ತೈತಿ. ಸೊ ಕರ್ನಾಟಕ ಸರ್ಕಾರ ಇದನ್ನ ಸೀರಿಯಸ್ ಆಗಿ ಪರಿಗಣಿಸ್ಬೇಕು ಅಂತ ಹೇಳ್ಕೊಳಕತ್ತಾರ. ನೋಡೋಣ್ರಿ ಕರ್ನಾಟಕ ಸರ್ಕಾರ ಮೊಹಮ್ಮದ್ ಜುಬೇರ್ ಅವ್ರ ಮೇಲೆ ಏನು ಆ್ಯಕ್ಷನ್ ತಗೋಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.